ನಮಸ್ತೆ. ಕಥೆಗಳಿಂದ ಪರಿವರ್ತನೆಗೆ ಸ್ವಾಗತ. ಓದ್ತಾ ಇರೋ ಬುಕ್ಕು ಕರುಣಾಳು ಬಾ ಬೆಳಕ್ಕೆ. ಬರ್ದಿರೋದು ಡಾಕ್ಟರ್ ಗುರುರಾಜ್ ಕರ್ಜಗಿ ಸರ್. ಭಾಗ 4. ಇವತ್ತೊಂದು ಹೊಸ ಚಾಪ್ಟರ್ ನೋಡೋಣ. ಚಾಪ್ಟರ್ ಹೆಸರು ಸೌಭಾಗ್ಯ ದೌರ್ಭಾಗ್ಯ ಅನ್ನೋ ಚಾಪ್ಟರ್ ಇಂದ ನೋಡೋಣ. ದಟ್ಟವಾದ ಕಾಡಿನ ಪಕ್ಕ ಒಂದು ಪುಟ್ಟ ಹಳ್ಳಿ ಇರುತ್ತೆ. ಆ ಹಳ್ಳಿಯಲ್ಲೊಬ್ಬ ರೈತ ಇರ್ತಾರೆ. ಆತ ತುಂಬಾ ಸಮಾಧಾನಿಯಾದ ಮನುಷ್ಯ. ಆತ ಬಡವನಾದರೂ ತನ್ನ ಬಡತನವನ್ನು ಊರಿಗೆಲ್ಲ ಸಾರಿಕೊಂಡು ಬರುವವನಲ್ಲ. ಅವನ ಬಳಿ ಒಂದು ಅತ್ಯಂತ ಸುಂದರವಾದ ಬಲಿಷ್ಠ ಅಚ್ಚ ಬಿಳಿ ಬಣ್ಣದ ಕುದುರೆ ಇತ್ತು. ಅದನ್ನು ಪುಟ್ಟ ಮರಿ ಇದ್ದಾಗಲಿಂದ ತಂದಿದ್ದು ಅದನ್ನೇ ನೋಡ್ಕೊತಾ ಇದ್ದ. ಪುಟ್ಟ ಮರಿ ಇದ್ದಾಗ್ಲೇ ಆ ಬಿಳಿ ಕುದುರೆ ತಗೊಬಂದು ಸಾಕೊಂಡಿದ್ದ. ಅದರ ಸೌಂದರ್ಯ ಎಲ್ಲರನ್ನೂ ಆಕರ್ಷಿಸ್ತಾ ಇತ್ತು. ಅಷ್ಟು ಮುದ್ದಾಗಿತ್ತು, ಅಷ್ಟು ಚೆನ್ನಾಗಿತ್ತು. ಎಷ್ಟು ಜನ ವ್ಯಾಪಾರಿಗಳು ಆ ಕುದುರೆಯನ್ನ ನಮಗ್ ಮಾರಕೊಡು, ನೀ ಕೇಳಿದಷ್ಟು ದುಡ್ಡು ಕೊಡ್ತೀನಿ, ನಾ ತುಂಬಾ ದುಡ್ಡು ಕೊಡ್ತೀನಿ, ನನಗೆ ಆ ಕುದುರೆ ಕೊಡು ಅಂತ ಹೇಳಿ ತುಂಬಾ ವ್ಯಾಪಾರಿಗಳು ಬಂದು ಕೇಳ್ತಾರೆ. ಆದ್ರೆ ಆ ರೈತ ಮಾತ್ರ ಇಲ್ಲ, ನೀವೆಷ್ಟು ಕೊಟ್ರು ನಾ ಈ ಕುದುರೆ ಕೊಡಲ್ಲ, ನಾನು ಅಷ್ಟು ಚೆನ್ನಾಗಿ ನಾನು ಸಾಕೊಂಡಿದ್ದೀನಿ ಮಗು ತರ ಅಂತ ಹೇಳಿ ಈ ರೈತ ಪಾಪ ಬಡತನ ಇದ್ರೂನು, ಊಟಕ್ಕೆ ಕಷ್ಟ, ಅಷ್ಟು ಬಡತನ ಇದ್ರೂನು ತಾನು ಕುದುರೆ ಮಾತ್ರ ಮಾರಕ್ ಕೊಡಲ್ಲ ಅವನು. ಊರಿನ ಜನ ಯಾವಾಗ್ಲೂ ಹೇಳ್ತಾ ಇದ್ರಂತೆ, ನೀನು ತುಂಬಾ ಭಾಗ್ಯಶಾಲಿ, ನಿನ್ನ ಹತ್ರ ಅಷ್ಟು ಬೆಲೆ ಬಾಳೋ ಕುದುರೆ ಇದೆ. ಆದರೆ ಅವನ ಉತ್ತರ ವಿಚಿತ್ರವಾದದ್ದು. ನನ್ನ ಬಳಿ ಅತ್ಯಂತ ಬೆಲೆ ಬಾಳುವ ಕುದುರೆ ಇರುವುದೇನೋ ಸರಿ, ಆದರೆ ಅದು ಸೌಭಾಗ್ಯವೋ ದೌರ್ಭಾಗ್ಯವೋ ಯಾರು ಕಂಡವರು, ನಾಳೆಯನ್ನು ಯಾರು ಬಲ್ಲವರು. ಹಳ್ಳಿಯ ಜನ ಇವನೊಬ್ಬ ವಿಚಿತ್ರ ವ್ಯಕ್ತಿ ಎಂದುಕೊಂಡ್ರು. ಹಳ್ಳಿ ಜನ ಏನೇ ಹೇಳಿದ್ರು ಆ ಮನುಷ್ಯ ಹಾಗೆ ಹೇಳ್ತಾ ಇರ್ತಾರೆ. ಒಂದು ದಿನ ಕುದುರೆ ನಾಪತ್ತೆ ಆಗುತ್ತೆ. ರೈತ ಮತ್ತೆ ಉಳಿದ ಜನ ಎಲ್ಲ ಕಡೆನೂ ಹುಡುಕ್ತಾರೆ, ಆದ್ರೆ ಕುದುರೆ ಮಾತ್ರ ಸಿಗೋದೇ ಇಲ್ಲ. ಆಗ ಮತ್ತೆ ಊರಿನ ಜನ ಹೇಳ್ತಾರೆ, ಈಗ ನಿನ್ನದು ದೌರ್ಭಾಗ್ಯ ನೋಡು, ಕುದುರೆ ಕಳೆದೇ ಹೋಯ್ತು ಅಂತ ಹೇಳ್ತಾರೆ. ಮಾರಿದ್ರೆ ಸುಮ್ನೆ ದುಡ್ಡಾದ್ರೂ ಸಿಕ್ತಿತ್ತು, ಇಷ್ಟೊಂದು ದುಡ್ಡು ಕೊಡ್ತೀನಿ, ಕುದುರೆ ಕೊಡು ಅಂತ ಎಷ್ಟು ಜನ ವ್ಯಾಪಾರಿಗಳು ಕೇಳಿದ್ರು, ಆದ್ರೆ ನೀನು ಕೊಡ್ಲೇ ಇಲ್ಲ. ನೋಡಿ ಇವಾಗ ಏನಾಯ್ತು, ಕುದುರೆ ಕಳ್ದೋಯ್ತು ಅಂತ ಹೇಳಿ ಜನ ಎಲ್ಲ ಹೇಳ್ತಾರೆ. ಆಗ ಮತ್ತೆ ರೈತ ಹೇಳ್ತಾನೆ, ಕುದುರೆ ಕಳೆದು ಹೋಗಿದ್ದೇನೋ ನಿಜ, ಆದ್ರೆ ಅದು ದೌರ್ಭಾಗ್ಯವೋ ಸೌಭಾಗ್ಯವೋ ಯಾರು ಕಂಡವರು ಅಂತ ಮತ್ತೆ ರೈತ ಹೇಳ್ತಾರೆ. ಹಳ್ಳಿಯ ಜನ ಇವನ ಉತ್ತರ ಕೇಳಿ ಹುಬ್ಬು ಗಂಟಿಕ್ಕಿ ಇವನೊಬ್ಬ ಹುಚ್ಚ ಎಂದುಕೊಂಡ್ರು. ಕೆಲ ದಿನಗಳ ನಂತರ ಎಲ್ಲರಿಗೂ ಆಶ್ಚರ್ಯವಾಗುವಂತೆ ಆ ಬಿಳಿ ಕುದುರೆ ಮರಳಿ ಮನೆಗೆ ಮತ್ತೆ ವಾಪಸ್ ಬರುತ್ತೆ. ಅದು ಒಂದೇ ಬಂದಿರಲ್ಲ, ತನ್ನ ಜೊತೆ ತುಂಬಾ ಕುದುರೆಗಳನ್ನ, ಅದೇ ತರದ ಬಿಳಿ ಕುದುರೆಗಳನ್ನ, ತುಂಬಾ ಕುದುರೆಗಳನ್ನ ತನ್ನ ಜೊತೆ ಕರ್ಕೊಂಡು ವಾಪಸ್ಸು ಆ ರೈತನ ಮನೆ ಹತ್ರ ಬಂದಿರುತ್ತೆ. ಆಗ ಹಳ್ಳಿ ಜನ ಎಲ್ಲ ಬಂದು ಸೇರ್ತಾರೆ ಅವ್ರ ಮನೆ ಮುಂದೆ. ಸೇರಿ ನೋಡಿ ಸಂತೋಷ ಪಟ್ಟು ಹೇಳ್ತಾರೆ, ಇದು ನಿಜವಾಗಿಯೂ ನಿನ್ನ ಭಾಗ್ಯವಯ್ಯ, ನಿನ್ನ ಪ್ರಯತ್ನವಿಲ್ಲದೆ ಇಷ್ಟೊಂದು ಬಿಳಿ ಕುದುರೆಗಳು ನಿನಗೆ ದೊರಕಿವೆ. ನೀನೀಗ ತುಂಬಾ ಶ್ರೀಮಂತ ಬಿಡು, ಒಂದ್ ಕುದುರೆಗೆ ಅಷ್ಟು ದುಡ್ಡು ಬೆಲೆ ಬಾಳುತ್ತೆ ಅಂದ್ರೆ ಇಷ್ಟೊಂದು ಕುದುರೆ ಇದಾವೆ, ನೀನ್ ಎಷ್ಟು ದುಡ್ಡು ಮಾಡ್ಬೋದು, ನೀನ್ ದೊಡ್ಡ ಶ್ರೀಮಂತ ಆಗ್ತೀಯಾ ಅಂತ ಹೇಳಿ ಊರಿನ ಜನ ಹೇಳ್ತಾರೆ. ಆಗ ಮತ್ತೆ ಆ ರೈತ ಅದೇ ಉತ್ತರ ಕೊಡ್ತಾರೆ, ನನ್ನ ಕುದುರೆ ಮತ್ತಷ್ಟು ಬಿಳಿ ಕುದುರೆಗಳಿದ್ದು ನಿಜ, ಆದ್ರೆ ಅದು ಸೌಭಾಗ್ಯವೋ ದೌರ್ಭಾಗ್ಯವೋ ಯಾರು ಕಂಡವರು ಅಂತ ಹೇಳಿ ಆ ರೈತ ಹೇಳ್ತಾರೆ. ನಾಳೆ ಏನಾಗುತ್ತೋ ಯಾರಿಗೊತ್ತು ಅಂತ ಹೇಳ್ತಾರೆ. ಈ ಬಾರಿ ಜನರಿಗೆ ಕೋಪವೇ ಬಂತು. ರೈತನಿಗೆ ತಲೆ ಕೆಟ್ಟಿದೆ ಎಂಬ ತೀರ್ಮಾನಕ್ಕೆ ಬರ್ತಾರೆ ಅವ್ರು ಜನ ಎಲ್ಲ. ಒಂದು ದಿನ ರೈತನ ಒಬ್ಬನೇ ತರುಣ ಮಗ ಹೊಸ ಬಿಳಿ ಕುದುರೆಯೊಂದನ್ನ ಹತ್ತಲು ಹೋಗಿ ಬಿದ್ದು ತೊಡೆಯನ್ನು ಸಹ ಮುರಿದುಕೊಳ್ತಾನೆ. ಅವನಿಗೆ ಸರಿಯಾಗಿ ನಡೆಯಲು ಅಸಾಧ್ಯವಾಯಿತು. ಮತ್ತೆ ಜನ ಅವನ ಮನೆ ಮುಂದೆ ಸೇರಿ ದುಃಖ ವ್ಯಕ್ತಪಡಿಸಿದರು. ಇದು ನಿಜವಾಗಿಯೂ ನಿನ್ನ ದೌರ್ಭಾಗ್ಯನಪ್ಪ, ಒಬ್ಬನೇ ಮಗ ಇದ್ದಿದ್ ನಿನಗೆ, ಅವನು ಸಹ ಕಾಲ್ ಮುರ್ದ್ಕೊಂಡ್ಬಿಟ್ಟ, ಇನ್ಮೇಲೆ ಅವ್ನಿಗೆ ಓಡಾಡಕ್ಕೆ ಆಗಲ್ಲ, ಮೂಲೆ ಗುಂಪಾದ, ನಿಜವಾಗ್ಲೂ ಇದು ನಿನ್ ದೌರ್ಭಾಗ್ಯ ಅಂತ ಹೇಳಿ ಊರಿನ ಜನ ಮತ್ತೆ ಬಂದು ಹೇಳ್ತಾರೆ, ಈಗ ಆಗ್ಬಾರ್ದಿತ್ತು ಅಂತ ಹೇಳ್ತಾರೆ. ಅದಕ್ಕೂ ರೈತ ಏನ್ ಹೇಳ್ತಾರೆ, ನನ್ನ ಮಗ ಕಾಲ್ ಮುರ್ಕೊಂಡು ಕುಂಟನಾಗಿದ್ದು ಸತ್ಯ, ಆದರೆ ಅದು ದೌರ್ಭಾಗ್ಯವೋ ಸೌಭಾಗ್ಯವೋ ಯಾರು ಕಂಡವರು ಅಂತ ಮತ್ತೆ ರೈತ ಅದೇ ಉತ್ತರ ಕೊಡ್ತಾರೆ. ಆಗ ಜನ ಹೇಳ್ತಾರೆ, ಇವನಿಗೆ ತಲೆ ಪೂರ್ತಿ ಕೆಟ್ಟು ಹೋಗಿದೆ, ನಡೀರಿ ಹೋಗೋಣ ಅಂತ ಹೇಳಿ ಜನ ಎಲ್ಲ ಹೋಗ್ತಾರೆ. ಕೆಲ ದಿನಗಳಲ್ಲೇ ಇವರ ರಾಜ್ಯಕ್ಕೂ ಮತ್ತು ಪಕ್ಕದ ರಾಜ್ಯಕ್ಕೂ ಯುದ್ಧ ಶುರು ಆಗುತ್ತೆ. ಈ ರೈತನ ರಾಜ ಸೋಲುವ ಸ್ಥಿತಿ ಬಂದ, ಅಂದ್ರೆ ಈ ರೈತ ಇದ್ದ ಅಲ್ವಾ ಆ ಊರಿನ ರಾಜ ಇರ್ತಾರಲ್ವಾ, ಅವರು ಸೋಲ ಪರಿಸ್ಥಿತಿ ಬರ್ತಾರೆ. ಆಗ ಅವ್ರೇನ್ ಇವ್ರು ಇದ್ರಲ್ಲ ರೈತ, ಇವರ ರಾಜನ ಸೈನಿಕರು ಎಲ್ಲರೂ ಸತ್ತೋಗ್ತಾರೆ, ಎಲ್ಲರೂ ನಾಶವಾಗ್ಬಿಡ್ತಾರೆ. ಆಗ ಆ ಯುದ್ಧ ಹೋರಾಡಕ್ಕೆ ಯಾರು ಸೈನಿಕರು ಇಲ್ದಂಗ ಆಗ್ತಾರೆ. ಆಗ ಆ ರಾಜ ಒಂದು ಅನೌನ್ಸ್ ಮಾಡ್ತಾರೆ, ಏನಂತ ಹೇಳಿದ್ರೆ, ಈ ಊರಿನಲ್ಲಿ ಯಾರ್ಯಾರು ಹುಡುಗರು ತುಂಬಾ ಗಟ್ಟಿ ಪುಷ್ಟವಾಗಿರ್ತಾರೆ, ಕೈ ಕಾಲುಗಳೆಲ್ಲ ಚೆನ್ನಾಗಿರ್ತವೆ, ಎಲ್ಲಾ ತರುಣರು, ಎಲ್ಲಾ ಹುಡುಗರು ಈ ಯುದ್ಧಕ್ಕೆ ಸೈನಿಕರಾಗಿ ಹೋರಾಡ್ಬೇಕು ಅಂತ ಹೇಳಿ ಆದೇಶ ಹೊರಡಿಸ್ತಾರೆ, ಆಜ್ಞೆ ನೀಡ್ತಾರೆ.
ಆಗ ಊರಿನ ತರುಣರೆಲ್ಲ ಯುದ್ಧಕ್ಕೆ ಹೊರಡಬೇಕಾಯಿತು. ಅವಾಗ ಅವ್ರ ಅಪ್ಪ ಅಮ್ಮಂದ್ರು ಎಲ್ರೂ ಅಳಕ್ ಶುರು ಮಾಡಿದ್ರು. ಅಯ್ಯೋ ಯುದ್ಧಕ್ಕೆ ಹೋಗ್ತಾ ಇದಾರೆ ನನ್ ಮಕ್ಳು, ಮತ್ತೆ ವಾಪಸ್ ಬರೋದಂತೂ ಸುಳ್ಳು. ಅಂತಂತ ಸೈನಿಕರೇ ಯುದ್ಧದಲ್ಲಿ ಎಲ್ಲರೂ ಸತ್ತೋಗಿದ್ದಾರೆ, ಇನ್ ನನ್ ಮಕ್ಳು ವಾಪಸ್ ಬರ್ತಾರಾ? ಎಲ್ಲರೂ ಸತ್ತೋಗೋದ್ ಗ್ಯಾರಂಟಿ ಅಂತ ಹೇಳಿ ಅವ್ರ ಮನೇಲೆಲ್ಲ ಜೋರಾಗಿ ಗೋಳಾಡಕ್ ಶುರು ಮಾಡಿದ್ರು. ಆಗ ಹಳ್ಳಿ ಜನರೆಲ್ಲ ಮತ್ತೆ ರೈತನ ಹತ್ರ ಹೇಳ್ತಾರೆ, ನಿನ್ನ ಮಗ ಕಾಲು ಮುರ್ದ್ಕೊಂಡಿದ್ದು ನಿಜವಾಗ್ಲೂ ಸೌಭಾಗ್ಯವನಪ್ಪ. ಅವನು ಬದುಕಿ ಆದ್ರೂ ಉಳಿತಾನೆ, ಅವ್ನಿಗೆ ಕಾಲಿಲ್ಲ ಅಂದ್ರೂ ಪರವಾಗಿಲ್ಲ. ರಾಜ ಏನಂತ ಆಜ್ಞೆ ಮಾಡಿದ್ದು, ಈ ಊರಿನಲ್ಲಿ ಯಾರ್ಯಾರು ಆರೋಗ್ಯವಾಗಿ ದಷ್ಟಪುಷ್ಟವಾಗಿ ಯಾರು ಗಟ್ಟಿಯಾಗಿರ್ತಾರೆ ಅವರು ಯುದ್ಧಕ್ಕೆ ಬರ್ಬೇಕು ಅಂತ ಹೇಳಿದ್ದು ರಾಜ. ಆದ್ರೆ ಈ ರೈತನ ಮಗ ಕಾಲ್ ಮುರ್ಕೊಂಡು ಇರೋದ್ರಿಂದ ಇವನಿಗದು ಅನ್ವಯ ಆಗೋದಿಲ್ಲ. ಹಾಗಾಗಿ ಊರಿನ ಜನ ಎಲ್ಲ, ನೋಡು ನಮ್ಮ ಮಕ್ಕಳನ್ನೆಲ್ಲ ಕಳಿಸ್ಬೇಕು ನಾವು ಸಾವಿನ ಬಾಗ್ಲಿಗೆ, ಆದ್ರೆ ನೀನೇ ಭಾಗ್ಯವಂತ, ನಿನ್ ಮಗು ಕಾಲ್ ಇಲ್ದೇ ಇದ್ರು ಪರವಾಗಿಲ್ಲ, ಮನೇಲಿ ಬದುಕಾರು ಇರ್ತಾನೆ, ನೀನೇ ಅದೃಷ್ಟವಂತ ಅಂತ ಹೇಳಿ ಊರಿನ ಜನ ರೈತನ ಹತ್ರ ಬಂದು ಹೇಳ್ತಾರೆ. ಆಗ ಮತ್ತೆ ಆ ರೈತ ಏನ್ ಹೇಳ್ತಾನೆ, ಅವನು ಕಾಲ್ ಮುರಿದು ಮನೆಯಲ್ಲಿ ಉಳಿದದ್ದು ಸತ್ಯ, ಆದರೆ ಅದು ದೌರ್ಭಾಗ್ಯವೋ ಸೌಭಾಗ್ಯವೋ ಯಾರು ಕಂಡವರು ಅಂತ ಹೇಳಿ ಆ ರೈತ ಮತ್ತೆ ಅದೇ ಮಾತು ಹೇಳ್ತಾನೆ. ಈಗ ಕರಜಿಗಿ ಸರ್ ಹೇಳ್ತಾ ಇದ್ದಾರೆ ಲಾಸ್ಟ್ ಅಲ್ಲಿ, ಈ ಕಥೆ ಮುಗಿಯುವುದೇ ಇಲ್ಲ. ರೈತ ಪ್ರತಿ ಬಾರಿ ಹೀಗೆಯೇ ಹೇಳುತ್ತಾ ಹೋದ. ಇದು ಸತ್ಯ ಅಲ್ಲವೇ? ನಮ್ಮ ಜೀವನದ ಪ್ರತಿ ಘಟ್ಟದಲ್ಲಿ ಶುಭ ಅಶುಭ ಘಟನೆಗಳು ನಡೀತಿರುತ್ತವೆ. ಅದು ಒಳ್ಳೆಯದು ಅಥವಾ ಕೆಟ್ಟದ್ದು ಎನ್ನುವುದು ಆ ಕ್ಷಣದ್ದು ಅಷ್ಟೇ. ಮುಂದೆ ಕೆಟ್ಟದ್ದು ಒಳ್ಳೇದಾಗಬಹುದು, ಒಳ್ಳೆಯದು ಕೆಟ್ಟದ್ದಾಗಬಹುದು. ಒಟ್ಟಿಗೆ ನಮ್ಮ ಮನಸ್ಸಿನ ಸ್ಥಿಮಿತತೆಯನ್ನು ಕಾಪಾಡಿಕೊಳ್ಳುವುದು ಉತ್ತಮ ಅಂತ ಹೇಳಿ ಕರ್ಜಗಿ ಸರ್ ಹೇಳ್ತಾ ಇದ್ದಾರೆ. ಅದೇ ಈ ಕ್ಷಣ ನಮಗೆ ಯಾವ್ದೋ ಒಂದು ಸಂದರ್ಭ ಸಿಚುವೇಶನ್ ಕೆಟ್ಟದ್ದು, ಅಯ್ಯೋ ಇದು ದೌರ್ಭಾಗ್ಯ ನಂದು, ಇದು ಇಷ್ಟೊಂದು ಕಷ್ಟ ಬಂದಿದೆ ಈ ಕೆಟ್ಟದ್ದು ಅಂತ ಅನ್ಕೊಂಡಿರ್ತೀವಿ. ಈ ಕ್ಷಣ ಮುಂದೆ ನಾವ್ ಅದನ್ನ ಯೋಚನೆ ಮಾಡಿದಾಗ, ಓ ಅದಾಗಿದ್ದು ನಮ್ ಸೌಭಾಗ್ಯನೇ ಇರ್ಬೋದು, ಅದಾಗಿದ್ದು ಒಳ್ಳೇದೇ ಆಯ್ತು ಅಂತ ಹೇಳಿ ಅನ್ಕೊಂತೀವಿ. ಈ ಕ್ಷಣ ಒಳ್ಳೇದಾಗಿದ್ದು ತುಂಬಾ ಖುಷಿ ಕೊಟ್ಟಿರುತ್ತೆ, ಓ ನನ್ಗೆ ಹಂಗಾಯ್ತು ಹಿಂಗಾಯ್ತು ಅಂತ ಸಖತ್ ಖುಷಿ ಪಟ್ಟಿರ್ತೀವಿ. ಆ ಖುಷಿ ಮುಂದೊಂದು ದಿನ ಅದೇ ವಿಷಯದಿಂದ ಅದು ದುಃಖವಾಗಬಹುದು, ಆಗ್ಬೋದು ಅಂತ ಹೇಳಿ ಕರ್ಜಗಿ ಸರ್ ಹೇಳ್ತಾ ಇದ್ದಾರೆ. ಸೊ ಈ ಚಾಪ್ಟರ್ ನಿಮ್ಗೆ ಇಷ್ಟ ಆಯ್ತು ಅನ್ಕೊಂತೀನಿ. ದಯವಿಟ್ಟು ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.